ಮುಂದಿನ ತಿಂಗಳು ಜಿಬಿಎ ಚುನಾವಣೆ ಬಹುತೇಕ ಖಚಿತ. ಜಿಬಿಎ ಚುನಾವಣೆಯನ್ನ ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ. ಜಿಬಿಎಯಲ್ಲಿ 369 ವಾರ್ಡ್ಗಳ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದೆ. 5 ಪಾಲಿಕೆಗಳಲ್ಲಿ ಅಧಿಕಾರವನ್ನ ಹಿಡಿಯಲು ಭಾರಿ ಕಸರತ್ತನ್ನ ಮಾಡಲಾಗ್ತಾ ಇದೆ. ಮುಂದಿನ ತಿಂಗಳು ಜಿಬಿಎ ಚುನಾವಣೆ ಬಹುತೇಕ ಖಚಿತ. ಜಿಬಿಎ ಚುನಾವಣೆಯನ್ನ ಗೆಲ್ಲಲು ಕಾಂಗ್ರೆಸ್ ಈಗ ರಣತಂತ್ರವನ್ನ ರೂಪಿಸ್ತಾ ಇದೆ. ಜಿಬಿಯಲ್ಲಿ 369 ವಾರ್ಡ್ಗಳ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದೆ. 5 ಪಾಲಿಕೆಗಳಲ್ಲಿ ಅಧಿಕಾರವನ್ನ ಹಿಡಿಯಲು ಭಾರಿ ಕಸರತ್ತನ್ನ ಕಾಂಗ್ರೆಸ್ ಸರ್ಕಾರ ಈಗ ನಡೆಸ್ತಾ ಇದೆ. ಈಗಾಗಲೇ ಆಡಳಿತ ಪಕ್ಷದಿಂದ ತೆರೆಮರೆಯಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 5 ಪಾಲಿಕೆಗಳನ್ನ ತಮ್ಮದಾಗಿಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ರೂಪಿಸ್ತಾ ಇರುವಂಥದ್ದು. ಶೀಘ್ರವೇ ಅಂದ್ರೆ ಮುಂದಿನ ತಿಂಗಳು ಜಿಬಿಎ ಚುನಾವಣೆ ನಡೆಯೋದು ಫಿಕ್ಸ್ ಅಂತ ಆಗಿರುವಂಥದ್ದು. ಜಿಬಿಎ ಚುನಾವಣೆಯನ್ನ ಗೆಲ್ಲಲು ಕಾಂಗ್ರೆಸ್ ಈಗ ರಣತಂತ್ರವನ್ನು ರೂಪಿಸ್ತಾ ಇದೆ. ಜಿಬಿಎನಲ್ಲಿ 369 ವಾರ್ಡ್ಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. 5 ಪಾಲಿಕೆಗಳಲ್ಲಿ ಅಧಿಕಾರವನ್ನ ಹಿಡಿಯಲು ಭಾರಿ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಆಡಳಿತ ಪಕ್ಷದಿಂದ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಚುನಾವಣೆಯನ್ನ ಗೆಲ್ಲಬೇಕು ಅಂತ ಹೇಳಿ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂಥದ್ದು, ಕಸರತ್ತನ್ನ ನಡೆಸ್ತಾ ಇರುವಂಥದ್ದು. 300 ಅಂದ್ರೆ ಜಿಬಿಐನ 369 ವಾರ್ಡ್ಗಳ ಮೇಲೆ ಕಾಂಗ್ರೆಸ್ ಈಗ ಕಣ್ಣಿಟ್ಟಿರುವಂಥದ್ದು. ಹಾಗಾಗಿಯೇ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇದೆ. ಗೆಲ್ಲಬೇಕು ಅನ್ನುವಂತಹ ಒಂದು ಛಲದಲ್ಲಿ ಈಗ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ಗಳನ್ನು ರೂಪಿಸ್ತಾ ಇದೆ. ಇದೇ ತಿಂಗಳು ಜಿಬಿಎ ಚುನಾವಣೆಯ ನೋಟಿಫಿಕೇಶನ್ ಅನ್ನ ನೀಡಲಾಗುವಂಥದ್ದು. ಆಗಸ್ಟ್ 2 ಅಥವಾ 3ನೇ ವಾರದಲ್ಲಿ ಜಿಬಿಎ ಚುನಾವಣೆ ನಡೆಯಲಿದೆ. ಆಗಸ್ಟ್ 30ರ ಒಳಗಡೆ ಚುನಾವಣೆಯನ್ನ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿರುವಂಥದ್ದು. ಹಾಗಾಗಿ ಆಗಸ್ಟ್ 2 ಅಥವಾ 3ನೇ ವಾರದಲ್ಲಿ ಚುನಾವಣೆ ನಡೆಯುತ್ತೆ. ಸದ್ಯ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರ ಮುಳುಗಿದೆ. ಜಿಬಿಎ ಚುನಾವಣೆಯನ್ನ ನಡೆಸಲು ರಾಜ್ಯ ಸರ್ಕಾರ ಸಿದ್ಧತೆಯನ್ನ ನಡೆಸ್ತಾ ಇದ್ದು, ಸದ್ಯ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಳುಗಿರುವಂಥದ್ದು. ಜುಲೈ 29ರವರೆಗೆ ನಡೆಯಲಿರುವಂತಹ ಎಸ್ಐಆರ್ ಪ್ರಕ್ರಿಯೆ. ಬಹುತೇಕ ಅಧಿಕಾರಿಗಳು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಎಸ್ಐಆರ್ ಮುಗಿದ ಬಳಿಕ ಚುನಾವಣೆಯತ್ತ ಎಲ್ಲರೂ ಮುಖವನ್ನ ಮಾಡಲಿದ್ದಾರೆ. ಇದೇ ತಿಂಗಳು ಜಿಬಿಎ ಚುನಾವಣೆಯನ್ನ ಮಾಡಲು ನೋಟಿಫಿಕೇಶನ್ ಅನ್ನ ನೀಡಲಾಗುತ್ತೆ. ಆಗಸ್ಟ್ 2 ಅಥವಾ 3ನೇ ವಾರದಲ್ಲಿ ಜಿಬಿಎ ಚುನಾವಣೆ ನಡೆಯುತ್ತೆ. ಯಾಕಂದ್ರೆ ಆಗಸ್ಟ್ 30ರ ಒಳಗಡೆ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಆದೇಶ ಹೊರಡಿಸಿರುವಂಥದ್ದು. ಹಾಗಾಗಿಯೇ ಆಗಸ್ಟ್ 2 ಅಥವಾ 3ನೇ ವಾರದಲ್ಲಿ ಜಿಬಿಎ ಚುನಾವಣೆ ನಡೆಯಲಿದೆ. ಜಿಬಿಎ ಚುನಾವಣೆಯನ್ನು ನಡೆಸಲು ರಾಜ್ಯ ಸರ್ಕಾರ ಸಿದ್ಧತೆಯನ್ನ ನಡೆಸ್ತಾ ಇದ್ದು, ಸದ್ಯ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರ ಮುಳುಗಿದೆ. ಜುಲೈ 29ರವರೆಗೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ನಡೆಯಲಿದೆ. ಬಹುತೇಕ ಅಧಿಕಾರಿಗಳು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಎಸ್ಐಆರ್ ಮುಗಿದ ಬಳಿಕ ಚುನಾವಣೆಯತ್ತ ಎಲ್ಲರ ಮುಖ ಇರುತ್ತೆ. ಅಂದ್ರೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಚುನಾವಣೆಗೆ ಮಾಡಿಕೊಳ್ತಾರೆ. ಜಿಬಿಎ ಚುನಾವಣೆ ನಡೆಯಲಿರುವಂಥದ್ದು. ಅಂದರೆ ಮುಂದಿನ ತಿಂಗಳು ಜಿಬಿಎ ಚುನಾವಣೆ ನಡೆಯೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಇದೇ ತಿಂಗಳು ಜಿಬಿಎ ಚುನಾವಣೆಯ ನೋಟಿಫಿಕೇಶನ್ ಬರುತ್ತೆ. ಆಗಸ್ಟ್ 2 ಅಥವಾ 3ನೇ ವಾರದಲ್ಲಿ ಜಿಬಿಎ ಚುನಾವಣೆಯನ್ನು ನಡೆಸಲು ತಯಾರಿ ನಡೆಸಲಾಗ್ತಾ ಇದೆ. ಜಿಬಿಎ ಚುನಾವಣೆಯನ್ನು ನಡೆಸಲು ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ.